ನಮಸ್ಕಾರ ರೀ. 24ಗೆ ಸ್ವಾಗತ. ಸರ್, ಆ್ಯಕ್ಚುಲಿ ಏನೈತೆ ರೀ, ನಾವು ಈಗ ನಿಮ್ಮನ್ನು ಸಂಪರ್ಕ ಮಾಡೋ ಉದ್ದೇಶ ಏನಂದ್ರೆ ರೀ, ನೀವು ಈಗಾಗಲೇ ಚಿಕ್ಕೋಡಿ ಜಿಲ್ಲಾ ಸೈನಿಕ ಬೋರ್ಡ್ದ ಅಧ್ಯಕ್ಷರು ಇದ್ದೀರಿ ಮತ್ತು ಭಾಳ ಅನುಭವಿಕರು ಇದ್ದೀರಿ. ಆದರೆ ಮುಖ್ಯವಾಗಿ ನಾವು ಬಂದ ಉದ್ದೇಶ ಅಂದರೆ ರೀ, ಈಗ ಎಷ್ಟೋ ದಿವಸದಿಂದ ಚಿಕ್ಕೋಡಿ ಜಿಲ್ಲಾ ಆಗಬೇಕು ಅಂತ ಸುಮ್ಮನೆ ನನಗೆ ಗುಲ್ದಿಗೆ ಬಿದ್ದದ ಆಗ್ತೈತೆ ಅಂತಂತಾದರೂ ಅದು ನುಂಗುಲಾರದ ತುತ್ತದಂಗೆ ಐತಿ. ಬಟ್ ಇದರ ಬಗ್ಗೆ ನೀವೊಬ್ಬರು ಸೈನಿಕರು, ಹಿರಿಯ ಸೈನಿಕರು, ಹೀಗಾಗಿ ಈ ಚಿಕ್ಕೋಡಿ ಜಿಲ್ಲಾ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ನಮಗೆ ಆಸಕ್ತಿ ಅದ. ಕಾರಣ ಮಹತ್ವ ಇದೆ. ಮಾಜಿ ಸೈನಿಕರು ಯಾರಾಗಿ ಪೆನ್ಷನ್ ಮೇಲೆ ಬರ್ತಾರೋ ಅವ್ರಿಗೆ ಏನಾದರೂ ಅನುಕೂಲಗಳು ಆಗಬೇಕಾದ್ರೆ ಜಿಲ್ಲಾ ಇದ್ರೇ ಅನುಕೂಲಗಳು ಆಗ್ತವೆ. ಈ ಸದ್ಯಕ್ಕೆ ನಾವು ನೋಡಿರಿ, ಬೆಳಗಾವಿಗೆ ಹೋಗ್ತದೆ ಪ್ರತಿಯೊಂದು ಮಾತಿಗೆ. ಈಗ ಏನಾದರೂ ನಮ್ಗೆ ಅನುಕೂಲ ಬೇಕಾಯಿತು, ಏನಾದ್ರು ಫಂಡ್ ಬೇಕಾಯಿತು, ಗ್ರ್ಯಾಂಟ್ ಬೇಕಾಯಿತು, ಮ್ಯಾರೇಜ್ ಗ್ರ್ಯಾಂಟ್ ಬೇಕಾಯಿತು, ಏನಾದರೂ ಫೆಸಿಲಿಟೀಸ್ ಮಾಜಿ ಸೈನಿಕ ಸಂಘಟನೆಗಳು ಇದರಿಂದ ಬೇಕಾದರೆ ಸರ್ಕಾರದಿಂದ ವಿ ಹ್ಯಾವ್ ಟು ಗೋ ಟು ಬೆಳಗಾವಿ ಪ್ರತಿಯೊಂದು ಮಾತಿಗೆ. ಅದು ಇಲ್ಲೇ ಬರಬೇಕು. ಯಾಕಂದರೆ ಮತ್ತೊಂದು ವಿಶೇಷ ನಿಮಗೆ ಒಂದು ಹೇಳ್ತೇನೆ ಸರ್, ಈ ಚಿಕ್ಕೋಡಿ ಜಿಲ್ಲಾ ಮಾಜಿ ಸೈನಿಕರು ಭಾಳ ಇದ್ದೇವೆ ನಾವು. ಭಾಳ ಅಂದರೆ ಭಾಳ ಇದ್ದೇವೆ. ಮತ್ತು ಅದೇ ರೀತಿ ಮತ್ತು ವಿಧವಾ ಜನರು ಭಾಳ ತುಂಬ ಇದ್ದಾರೆ. ನಿಮ್ಮೆಲ್ಲ ಕೇಳಿರ್ಬೇಕು. ಈಗ ಮಲ್ಲಿಕಾಳು ಪೂರ್ಣ ಎಲ್ಲ ಮಾಜಿ ಸೈನಿಕರು ಊರಲ್ಲೇ ಅಲ್ಲ, ಹಂಗೆ ನಿಪ್ಪಾನ್ ಹಂಗೆ ಎಲ್ಲ ಕಡೆ ಹಂಗೆ ಅವ್ರಿ. ಆದರೆ ಸರ್ಕಾರ ಯಾಕೆ ಈಗ ದುರ್ಲಕ್ಷ್ಯ ಮಾಡ್ಲಿಕ್ಕತ್ತದ? ಮಹತ್ವ ಅಂದ್ರೆ ರೀ, ಈಗ ರಾಜಕಾರಣಿಗಳು ಸ್ವಲ್ಪ ಇನಿಷಿಯೇಟಿವ್ ತೊಗೋಬೇಕಾರೆ ಈ ವಿಷಯದೊಳಗೆ ಅದು ಅವ್ರಿಗೂ ಕ್ರೆಡಿಟ್ ಹೋಗ್ತಿದ್ದಲ್ರಿ. ಈಗ ಈ ಜಿಲ್ಲಾ ಮಾಡಿ ಅಂದರೆ ಯಾರು ಮಾಡ್ಯಪ್ಪ ಜಿಲ್ಲಾ ಅಂತ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕೇಳ್ತೀವಿ, ಈ ಸತೀಶ್ ಜಾರಕಿಹೊಳಿ ಆಗಲಿ, ಅವ್ರ ಸಿಸ್ಟರ್ ಅವರಾಗಲಿ, ಅವ್ರು ಮುಂದಾಗಿ ಮಾಡಿರ್ತೀವಿ. 100% ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ತಿದ್ದಲ್ರಿ. ಇಲ್ಲಿ ತನಕ ಏನು ಹೋರಾಟ ಮಾಡ್ಕೊತ ಬಂದಿದ್ದೇವೆ, ಭಾಳ ಸಾಕಷ್ಟು ಹೋರಾಟ ಮಾಡಿದ್ದೀನಿ ನಾನು ಸರ್. ಇಷ್ಟ ಹೋರಾಟ ಮಾಡಿಲ್ಲ, ತಂಬಾಕು ಆಂದೋಲನ ಹಿಡ್ಕೊಂಡು ಎಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಸರ್. ನಾವು ಅದಕ್ಕೆ ನಾವು ಹೋರಾಟದಿಂದ ನಾವು ಏನಾದರೂ ಪಡಿಬೇಕಾದ್ರೆ ಅದು ರಾಜಕಾರಣಿಗಳು ಸಹಿತ ಅದಕ್ಕೆ ಒಂದು ಸ್ವಲ್ಪ ಸಹಕಾರ ಮಾಡಬೇಕು. ಏನಂತೀವಿ ಈ ವಿಷಯಕ್ಕೆ? ಒಟ್ಟಿನಲ್ಲಿ ರಾಜಕಾರಣಿಗಳು ಮಾತ್ರ ಮನಸ್ಸು ಮಾಡ್ರೆ ಬೇಗ ಆಗ್ತದೆ. ಇದು ನೀವು ಅಷ್ಟಲ್ಲ, ಭಾಳ ಸಂಘಟನೆಗಳು ಅಧ್ಯಕ್ಷರು ಹೇಳಿದರು, ಬಟ್ ಆಗ್ತದೆ. ಬಟ್ ಈ ಸದ್ಯದಲ್ಲಿ ಮಾತ್ರ ಏನೈತ್ರಿ, ನಮ್ಮ ಉಸ್ತುವಾರಿ ಅವರು ಸತೀಶ್ ಜಾರಕಿಹೊಳಿ ಅವರು ಏನಿದಾರಲ್ಲ, ಮತ್ತು ಅವರ ಮಗಳು ಇಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲೆ MP ಅದಾರು. ಈಗ ಮೋಸ್ಟ್ಲಿ ಆಗೋ ಚಾನ್ಸಸ್ ಅಂತೂ ಅದಾರೆ. ಅವ್ರು ಸ್ವಲ್ಪ ಆಸಕ್ತಿ ತಗೊಂಡು ಅಂದ್ರೆ ಏನಾಗೈತಿ ಈಗ ಈ ಅವರಲ್ಲೇ ಒಂದು ನನಗೆ ಅನಿಸಿದ್ದು ನಾನು ತಿಳಿದ ಮಟ್ಟಿಗೆ 2 ಭಾವ ಬಂದಿರಬೇಕು. ಏನಾಗೋದ, ಕೆಲವು ಮಂದಿ ಏನಾದ್ರು ಮೊದಲೇ ಗೋಕಾಕ್ ಮಾಡಲಿಲ್ಲ ನೀವು ಅಂತ ರಾಜಕಾರಣಿಗಳವ್ರು ಕೇಳೋರು. ನಾವು ಗೋಕಾಕದವ್ರ, ಗೋಕಾಕ್ ಜಿಲ್ಲಾ ಯಾಕೆ ಮಾಡಲಿಲ್ಲ, ನೀವು ಚಿಕ್ಕೋಡಿ ಜಿಲ್ಲಾ ಯಾಕೆ ಮಾಡಿ ಅಂತ ಈ ಸಮಸ್ಯೆನೂ ಬರ್ಬೋದು ರೀ. ಅದಕ್ಕೆ ಅವರು ಅಷ್ಟೊಂದು ದಿಢೀರಾಗಿ ಒಂದು ತೊಗೊಬಾರ್ರಿ, ಅವರು ಸ್ವಲ್ಪ ತೊಗೋಬೇಕಲ್ರಿ. ಈಗ ಸಿದ್ದರಾಮಯ್ಯ ಅವರು ಸೇಮ್ ಅದಾರು, ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಮತ್ತು ಈ ಒಂದು ಕಾರ್ಯಕಾಲನಾಗ ಆಗಲಿ ಅಂದ್ರೆ ಮತ್ತೆ ನೀವು ಯಾವಾಗ ಆಗೋದು? ಈಗ ಆಗೋದು ಸರ್, ಇನ್ನು ಮುಂದೆ ಆಗೋದಿಲ್ಲ ರೀ. ಮುಂದಂತೂ ಆಗೋದಿಲ್ಲ, ಬಂದು ಇಟ್ಕೊಳ್ಳಿ ನೀವು. ಮತ್ತು ನಮ್ಮ ಒಳಗನ ಹೋರಾಟ ಪ್ರಾರಂಭ ಆಗ್ತದೆ ಗೋಕಾಕ ಚಿಕ್ಕೋಡಿ ಏನು ಸರ್. ಅದಕ್ಕೆ ಈಗ ಏನಾದರೂ ಒಂದು ದಿಟ್ಟ ನಿರ್ಣಯ ಸರ್ಕಾರದವ್ರು ತೊಗೋಬೇಕ್ರಿ. ಯಾಕಂದ್ರೆ ಮತ್ತೆ ಎಲ್ಲರೂ ಬೇಡಿಕೆ ಐತಿ. ಭಾಳ ದಿವಸದಿಂದ ನಮ್ಮ ಇದು ಬೇಡಿಕೆ ಅದ, ಚಿಕ್ಕೋಡಿ ಜಿಲ್ಲಾ ಆಗಬೇಕು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಬರಬೇಕು. ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಕೂಡ ಬಂದಿದ್ದಾವೆ ಸರ್. ನಮ್ಮಲ್ಲೇ ಏನು ಮಾಜಿ ಸೈನಿಕ ಬಾಂಧವರು ಇದ್ದಾರಲ್ಲ, ಮ್ಯಾಕ್ಸಿಮಮ್ ಪೆನ್ಷನರ್ ಇದ್ದಾರೆ ಸರ್. ಮತ್ತು ಅವ್ರ ಅಡಚಣೆ ಭಾಳ ರೀ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಎದ್ದು ಕೂಡ ನಾವು ಬೆಳಗಾವಿ ಹೋಗೋಕ್ಕಾಗಲ್ಲ ರೀ. ಈಗ ನಮ್ಮ ಡಿಸ್ಟ್ರಿಕ್ಟ್ ಸೈನಿಕ ಬೋರ್ಡ್ ಐತಿ, ಇಲ್ಲಿ 75 ಕಿಲೋಮೀಟ್ರ್ ಪ್ರವಾಸ ಮಾಡಿ ಪೈಲ ಎಲ್ಲ ಏಜೆಡ್ ಪೇಪರ್ ನಾವು ಪ್ರವಾಸ ಮಾಡೋಕೆ ಆಗ್ತಿದ್ದೇವೆ ಆಗೋಲ್ಲ. ಮತ್ತು ಮನೆಯೊಳಗೆ ಇದರಿಂದ ನಾವು ಒಬ್ಬರ ಹೋದ್ರೂ ಆಗೋದಿಲ್ಲ ರೀ. ಯಾರು ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರ ಹೋದ್ರೆ ಮನೆಯೊಳಗೆ ಚಿಂತೆ ಮಾಡ್ತಾರೆ, ಇನ್ನೂ ಇವ್ರು ಯಾಕೆ ಬರಲಿಲ್ಲ, ಇನ್ನೂ ಯಾಕೆ ಇವ್ರು ಬರಲಿಲ್ಲ ಅಂತ. ಅದಕ್ಕೆ ಏನದ, ಈಗ ಇಂಥ ಪರಿಸ್ಥಿತಿ ಒಳಗೆ ಸತೀಶ್ ಜಾರಕಿಹೊಳಿ ಆಗಲಿ, ಅವ್ರ ಮಗಳಾಗಲಿ ಒಂದು ದಿಟ್ಟ ನಿರ್ಣಯ ತೊಗೋಬೇಕ್ರಿ. ಸರ್ಕಾರದ ಮುಂದೆ ಇರಬೇಕಿದ್ನ. ಇದು ಮಾಜಿ ಸೈನಿಕರು ಭಾಳ ದಿವಸದ ಬೇಡಿಕೆ ಐತೆ, ಎಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ಅದಕ್ಕೆ ನಾವು ಕೂಡ ಬೆಂಬಲ ಕೊಡಬೇಕಂತ ಅವ್ರು ಹೇಳಬೇಕ್ರಿ ಓಪನ್ದೊಳಗೆ. ಮತ್ತು ಓಪನ್ ಸ್ಟೇಟ್ಮೆಂಟ್ನೂ ಕೊಡ್ಬೇಕು. ಅವ್ರು ಓಪನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತೀವಿ ನೀವು, ಈ ಸರ್ಕಾರ ಅದು ನಡಕ್ತೈತಿ ನೋಡಿರಿ. ಬಟ್ ಈ ಸಲನೂ ಒಂದು ವೇಳೆ ಚಿಕ್ಕೋಡಿ ಜಿಲ್ಲಾ ಅನೌನ್ಸ್ ಆಗಲಿಲ್ಲ ಅಂದರೆ ಮುಂದೆ ನಿಮ್ಮ ಇದು ಜಿಲ್ಲಾ ಸೈನಿಕ ಸಂಘದ ನಿರ್ಧಾರ ಏನು ರೀ? ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ರೀ ಸರ್. ಅದು ಒಂದು ಅಲ್ಟರ್ನೇಟಿವ್ ಏನದ ನಮ್ಗೆ ಹೇಳ್ರಿ. ನಮಗೆ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ನಮ್ದು ಹೋರಾಟ ಎಲ್ಲ ಅಲ್ಲಿ ಬಿಟ್ಟು ಏನೈತೆ ಹೇಳಿ ನಮಗೀಗ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಆಗಲಿ, ಅವ್ರ ಮಗಳಾಗಲಿ, ಇದು ಪೂರ್ತಿ ಜನ ಇನಿಷಿಯೇಟಿವ್ ತೊಗೊಂಡು ಜಿಲ್ಲಾ ಮಾಡ್ಬೇಕಂತ ನನಗೆ ಒಂದು ಪ್ರಾರ್ಥನೆ ಇದೆ ನೋಡಪ್ಪ, ನನ್ನ ಬೇಡಿಕೆ ಐತಿ. ಮೇಡಮ್ ಅವ್ರು MP ಇದ್ದಾರಲ್ರಿ, ಅವ್ರು ಫುಲ್ ಸೆಂಟ್ರಲ್ ಗೌರ್ಮೆಂಟ್ ಹೌದಲ್ರಿ, ಅವ್ರೊಂದು ಮಾತು ಆಗ್ತೈತಿ ರೀ. ಮತ್ತು ಅವರು ಶೀಸ್ ಎ ಗುಡ್ ವರ್ಕಿಂಗ್.
ಅವರು ವರ್ಕಿಂಗ್ ಕೆಪಾಸಿಟಿ ಐತೆ ಅದು ಮಾಡುವಂಥ ಒಂದು ಛಲ ಐತೆ ಹೇಳ್ತಾರೆ ಅವ್ರು ಈಜಿಲಿ ಮಾಡ್ಬೋದು ಮನಸ್ಸು ಮಾಡಿದ್ರೆ ಜಾರಕಿಹೊಳಿ ಫ್ಯಾಮಿಲಿ ಅವರ ಒಂದು ಮಾತು ಹೇಳಿದ್ರೆ ಸಾಕು 100% ಜಿಲ್ಲಾ ಆಗ್ತದೆ. ಓಕೆ ಸರ್, ಧನ್ಯವಾದ. ಈ ವಿಷಯ ಅವರು ನಮ್ಮ ಮಿನಿಸ್ಟರ್ ಅವರಿಗೆ ಸಚಿವರಿಗೆ ಗೊತ್ತಿರಬೇಕು. ಈ ನೋಡಿಗಿನ್ನ ಒಂದು ಡಿಸಿಷನ್ ತಗೋತಾರೋ ಆದಷ್ಟು ಬೇಗ ನಮ್ಮದು ನಮ್ಮ ಚಾನೆಲ್ ವತಿಯಿಂದ ನಿಮ್ಗೆ ಹೇಳ್ತೇನೆ, ಶುಭ ಹಾರೈಕೆ ಆದಷ್ಟು ಬೇಗ ಜಿಲ್ಲಾ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಬೆಲ್ ಬಟನ್ ಒತ್ತು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ